ಶೇಮ್ ಶೇಮ್ ಅಂತ ಕೂಗಿದ್ರು ಅಂತ ಹೇಳೋರು. ಕಳ್ಳ ಕಳ್ಳ ಶೇಮ್ ಶೇಮ್, ಕಳ್ಳ ಕಳ್ಳ ಶೇಮ್ ಶೇಮ್. ಇವರೆಲ್ಲ ಯಾಕಿರಬೇಕು ರಾಜಕಾರಣದಲ್ಲಿ ನನಗಂತೂ ಗೊತ್ತಿಲ್ಲ. ಇವರು ನನ್ನ ಪ್ರಕಾರ ಒನ್ಸ್ ಫಾರ್ ಆಲ್ ತಲೆ ಬೋಳಿಸ್ಕೊಂಡು ಎಲ್ಲ ಹೋಗೋದು ಒಳ್ಳೇದು. ಇವರು ತಲೆ ಬೋಳಿಸ್ಕೊಂಡು ಎಲ್ಲ ಹೋಗೋದು ಒಳ್ಳೇದು. ಇವರು ತಲೆ ಬೋಳಿಸ್ಕೊಂಡು ಎಲ್ಲ ಹೋಗೋದು ಒಳ್ಳೇದು. ಇವರು ಈ ಸಕ್ರಿಯ ರಾಜಕಾರಣದಲ್ಲಿ ಯಾಕಿರಬೇಕು? ಜನಗಳ ಕೈಲಿ ಶೇಮ್ ಶೇಮ್ ಅಂತ ಕೂಗಿಸ್ಕೊಂಡು ನ್ಯಾಯಾಲಯದಲ್ಲಿ ಯಾಕಿರಬೇಕು? ನನಗಂತೂ ಗೊತ್ತಿಲ್ಲಪ್ಪ. ಬಂಡರು ಮಾತ್ರ. ಈಗ ನಾವು ಪಾದಯಾತ್ರೆ ಮಾಡಿದ ಒಂದು ವರ್ಷದಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿನೂ ಹೋಯಿತು. ಆ ರೆಡ್ಡಿ ಬ್ರದರ್ಸು ಸರ್ಕಾರದಿಂದ ಹೊರಗಡೆ ಬಿದ್ದರು. ಈಗ ಇವರು ಕ್ರಿಮಿನಲ್ ಕೋರ್ಟ್ನಲ್ಲಿ ಕೈ ಕಟ್ಕೊಂಡು ನಿಂತ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇವತ್ತಲ್ಲ ನಾಳೆ ಜೈಲಿಗೆ ಹೋಗೇ ಹೋಯ್ತಾರೆ. ಕುಮಾರಸ್ವಾಮಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆಯಲ್ಲ, ಇವತ್ತು ಅಪಿಯರ್ ಆಗ್ತಾ ಇದ್ದಾರೆ ಕೋರ್ಟ್ ಮುಂದೆ. ಅವರು ಜಾಮೀನು ಕೊಟ್ಟರೆ ಸರಿ, ಕೊಡದಿರೋ ಅವರು ಜೈಲಿಗೆ ಹೋಗ್ಬೇಕಾಗತ್ತಲ್ಲ.